ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತೊಂದು ಬ್ಯೂಟಿಫುಲ್ ನೋಟಿಫಿಕೇಶನ್ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ದಿಸ್ ಈಸ್ ಆಲ್ ಅಬೌಟ್ ಎ BEL ಕಾಲ್ಡ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಓಕೆ, ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಗೈಸ್. ಇದು ಗೌರ್ಮೆಂಟ್ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರುತ್ತೆ. ಓಕೆ, ಇವರೊಂದು ಯೂನಿಟ್ಗೆ ಪರ್ಮನೆಂಟ್ ಬೇಸಿಸಲ್ಲಿ ನಿಮಗೆ ಜಾಬ್ಸ್ನ ಹೈರ್ ಮಾಡ್ತಾ ಇದ್ದಾರೆ. ಏನು ಯೂನಿಟ್ ಅಂತಂದರೆ ಎಲೆಕ್ಟ್ರಾನಿಕ್ ವಾರ್ಫೇರ್ ನಾವಲ್ ಸಿಸ್ಟಮ್ಸ್ SBU ಅಂತ ಹೇಳ್ಬಿಟ್ಟು ಹೈದರಾಬಾದಲ್ಲಿ ಪರ್ಮನೆಂಟ್ ಜಾಬ್ ಓಪನಿಂಗ್ಸ್ ಬಿಟ್ಟಿದ್ದಾರೆ ಗೈಸ್. ನೀವು ನೋಡಿ ಯಾರ್ಯಾರು ಅಪ್ಲಿಕೇಬಲ್ ಇದ್ದಾರೆ, ಎಲಿಜಿಬಲ್ ಇದ್ದೀರಾ ಅನ್ನೋದು ಹೇಳ್ತೀನಿ. ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಅಂತ ಹೇಳ್ಬಿಟ್ಟು ಫಸ್ಟ್ ಸೀರಿಯಲ್ ನಂಬರಲ್ಲಿ ನೋಡ್ತಾ ಇದ್ದೀರಾ. 3 years ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ರೆ ಆಯಿತು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರಬೇಕು. 12 ಪೋಸ್ಟ್ ಇದ್ದಾವೆ. ಅನ್ರಿಸರ್ವ್ಡ್ 6, EWS ಅಲ್ಲಿ 1, OBC ಅಲ್ಲಿ 2, SC STಗೆ 2 ಒಂದಿದೆ. ಸೊ ನಿಮ್ಮ ಪೇ ಸ್ಕೇಲ್ ಎಷ್ಟಿರುತ್ತೆ ನೋಡಿ, 24,500 ರೂಪಾಯಿ ಬೇಸಿಕ್ ಇರುತ್ತೆ. ಸೊ ಇಷ್ಟು ಬೇಸಿಕ್ ಅಂತಂದರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆರಾಮಾಗಿ ಕೈಗೆ 66,000ರಿಂದ 70,000 ತನಕ ತೊಗೋತೀರಾ. ಓಕೆ, ವಿತ್ ಆಲ್ ದ ಬೆನಿಫಿಟ್ಸ್ ಮತ್ತು ಸಪ್ರೇಟಾಗಿ ಕೂಡ ಆ್ಯಡ್ ಆಗುತ್ತೆ. ಹಾಗೂ ಟೆಕ್ನಿಷಿಯನ್ಸಿಗೂ ಸಹ ವೇಕೆನ್ಸೀಸ್ ಇದೆ. SSLC ಪ್ಲಸ್ ITI ಪ್ಲಸ್ 1 year ಅಪ್ರೆಂಟಿಶಿಪ್ ಮಾಡಿದರೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಅವರು ಸಹ ಎಲಿಜಿಬಲ್ ಇದ್ದಾರೆ. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ನೋಡಿ 15 ವೇಕೆನ್ಸೀಸ್ ಇದ್ದಾವೆ. ಇದರಲ್ಲೂ ಸಹ ಜಾಸ್ತಿ ಇದ್ದಾವೆ ವೇಕೆನ್ಸೀಸ್. ಅಪ್ಲೈ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ. ಓಕೆ, ಆ್ಯಂಡ್ ಅದಾದ ನಂತರ ಇನ್ ಕೇಸ್ SSLC ಪ್ಲಸ್ 3 years ನೇಷನಲ್ ಅಪ್ರೆಂಟಿಶಿಪ್ ಟ್ರೈನಿಂಗ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರು ಸಹ ನೀವು ಎಲಿಜಿಬಲ್ ಇರ್ತೀರಾ. SSLC ಪ್ಲಸ್ ITI ಪ್ಲಸ್ 1 ವರ್ಷ ಮಾಡಿದ್ರು ಸಹ ಎಲಿಜಿಬಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅವರು ಆ್ಯಂಡ್ ಎಲೆಕ್ಟ್ರಿಕಲ್ ಅವ್ರಿಗೆ. ಓಕೆ, ಆ್ಯಂಡ್ ನಿಮಗೂ ಸಹ ಸ್ಯಾಲ್ರಿ ಒಳ್ಳೆ ಪೇ ಸ್ಕೇಲ್ ಇದೆ ಗೈಸ್. ಓಕೆ, ಆ್ಯಂಡ್ ಇದಾದ ನಂತರ ಜೂನಿಯರ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು BCom ಮತ್ತು BBM ಮಾಡಿರುವಂತಹ ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಲಿಜಿಬಲ್ ಇದೆ. 3 ವೇಕೆನ್ಸಿ ಇದ್ದಾವೆ. ಒಂದು ಅನ್ರಿಸರ್ವ್ಡ್, ಒಂದು EWS, ಒಂದು OBCಗೆ ಎಲಿಜಿಬಲ್ ಇರುತ್ತೆ ಗೈಸ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಗೆ ಇನಿಷಿಯಲ್ ಪೀರಿಯಡ್ ಆಫ್ 6 months ಟ್ರೈನಿಂಗು ನಿಮಗೆ ಬೆಂಗಳೂರು ಕಾಂಪ್ಲೆಕ್ಸಲ್ಲೇ ಕೊಡ್ತಾರೆ. ಹೈದರಾಬಾದ್ಗೆ ಏನು ಹಾಕಬೇಕಂತೇನಿರಲ್ಲ. ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಗೆ ಬೆಂಗಳೂರಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಡ್ಯೂರಿಂಗ್ ವಿಚ್ ದೇ ವಿಲ್ ಬಿ ಪೇಡ್ ಸ್ಟೈಫನ್ ಆಫ್ 24,000 ಪ್ರತಿ ತಿಂಗಳ ಲೆಕ್ಕದಲ್ಲಿ ಕೊಡ್ತಾರೆ, 6 ತಿಂಗಳು. ಆ ಟ್ರೈನಿಂಗ್ ಆದ ನಂತರ ನಿಮ್ಗೆ ರೆಗ್ಯುಲರ್ ಪೇ ಸ್ಕೇಲ್ಸಲ್ಲಿ ತೊಗೋತಾರೆ. ಓಕೆ, ಆ್ಯಂಡ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಅಪ್ಲಿಕೇಬಲ್ ಆಗುತ್ತೆ ಗೈಸ್ ನಿಮಗೆ. ಆ್ಯಂಡ್ ಎಲಿಜಿಬಿಲಿಟಿ ನೋಡ್ಕೊಳ್ಳಿ. ಏಜ್ ಕ್ರೈಟೇರಿಯಾ EIT ಅಂತಂದರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಗೆ 28 ವರ್ಷ, ಟೆಕ್ನಿಷಿಯನ್ಸಿಗೆ 28 ವರ್ಷ ಹಾಗೂ ಜೂನಿಯರ್ ಅಸಿಸ್ಟೆಂಟ್ಗೆ 28 ವರ್ಷ ಇರುತ್ತೆ. ಓಕೆ, ಆ್ಯಂಡ್ ಇದಾದ ನಂತರ ಇದು ಅಪ್ಪರ್ ಏಜ್ ಲಿಮಿಟು. ನಿಮಗೆ OBC ಏನಾದ್ರು ಇತ್ತಂದರೆ ಪ್ಲಸ್ 3 years ಏಜ್ ರಿಲ್ಯಾಕ್ಸೇಷನ್ನು ಸಿಗುತ್ತೆ. SC ST ಅಂದರೆ ಪ್ಲಸ್ 5 years ಏಜ್ ರಿಲ್ಯಾಕ್ಸೇಷನ್ ಸಹ ಸಿಗುತ್ತೆ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏಜ್ ರಿಲ್ಯಾಕ್ಸೇಷನ್. OBC ಅಂದರೆ 3 ವರ್ಷ, SC ST ಅಂದರೆ 5 ವರ್ಷ ಹಾಗೂ ಪರ್ಸನಲ್ ಡಿಸಬಿಲಿಟಿ ಇದೆ 10 ವರ್ಷ. ಈಗ ವೆರಿ ಇಂಪಾರ್ಟೆಂಟ್ ಹೋಗೋಣ ಅಂತ ಎಜುಕೇಷನ್ ಕ್ವಾಲಿಫಿಕೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಮಿನಿಮಮ್ ನೋಡಿ, ಪರ್ಸೆಂಟೇಜ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ಸರ್ ಪರ್ಸೆಂಟೇಜ್ ಎಷ್ಟಿರಬೇಕು, ನಂದು ಅಪ್ಲಿಕೇಶನ್ ತೊಗೊತಾ ಇಲ್ಲ ಅಂತ. ಮಿನಿಮಮ್ 60% ಅಗ್ರಿಗೇಡ್ ಇರಬೇಕು. ನೋಡಿ, EIT ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಜೂನಿಯರ್ ಅಸಿಸ್ಟೆಂಟ್, 3ಕ್ಕೂ ಒಂದೇ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಜನರಲ್ EWS OBC ಇದೆ 60% ಆಗಿರಬೇಕು. SC ST PWD ಆಗಿದ್ದರೆ 50% ಅಗ್ರಿಗೇಡ್ ಆಗಿರಬೇಕು ಕಂಪಲ್ಸರಿ. ಎಕ್ಸ್ಪೀರಿಯನ್ಸ್ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಪ್ಯೂರ್ಲಿ ಫಾರ್ ಫ್ರೆಷರ್ಸ್ ಇದೆ ಗೈಸ್. ಬ್ಯೂಟಿಫುಲ್ ಅಪರ್ಚುನಿಟಿ, ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಕೋರ್ಸು ಸಹ ನಾನು ಅವೈಲೇಬಲ್ ಮಾಡಿಕೊಡ್ತೀನಿ. ಕೋರ್ಸಿನ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕರೆ ಮಾಡ್ಬೋದು ನೀವು. ಓಕೆ, ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೋಡಿ ಏನು ಬೇಕಾಗಿಲ್ಲ. ಆ್ಯಂಡ್ ರಿಜಿಸ್ಟ್ರೇಷನ್ ಇನ್ ತೆಲಂಗಾಣ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಸ್ ಎಸೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ. ಅದು ಮ್ಯಾಂಡೇಟರಿ ಏನಿಲ್ಲ. ಓಕೆ, ದ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಶುಡ್ ಬಿ ವ್ಯಾಲಿಡ್ ಆ್ಯಂಡ್ ಆ್ಯಕ್ಟಿವ್ ಆಸ್ ಆನ್ ದ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ದ ಪೋಸ್ಟ್. ದ ಎಕ್ಸ್ಪೈರ್ಡ್ ಆರ್ ಇನ್ಆಕ್ಟಿವ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಕಾರ್ಡ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಮೆಥಡ್ ಆಫ್ ಸೆಲೆಕ್ಷನ್ ನೋಡ್ಕೊಳ್ಳಿ ಗೈಸ್. 150 ಮಾರ್ಕ್ಸ್ಗೆ ನಿಮಗೆ ರಿಟನ್ ಟೆಸ್ಟ್ ಇರುತ್ತೆ. ಆ ರಿಟನ್ ಟೆಸ್ಟ್ ಸೆಗ್ರಿಗೇಷನ್ ಹೇಗಿರುತ್ತೆ ಅನ್ನೋದು ನೋಡೋಣ. ಪಾರ್ಟ್ 1 ಜನರಲ್ ಅವೇರ್ನೆಸ್ 50 ಮಾರ್ಕ್ ಇರುತ್ತೆ. ಇದರಲ್ಲಿ ಆಪ್ಟಿಟ್ಯೂಡು, ರೀಸನಿಂಗು, ಅನಾಲಿಟಿಕಲ್, ಕಾಂಪ್ರಿಹೆನ್ಸಿಬಿಲಿಟಿ ಇವೆಲ್ಲ ಕೇಳ್ತಾರೆ. ಜನರಲ್ ನಾಲೆಡ್ಜು ಸಹ ಸೇರಿ ಎಲ್ಲ 10 ಮಾರ್ಕ್ಸ್ ಥರ ಡಿವಿಷನ್ ಆಗಿರುತ್ತೆ. ಟೆಕ್ನಿಕಲ್ ಟ್ರೇಡ್ ಮಾತ್ರ ನಿಮಗೆ 100 ಮಾರ್ಕ್ ಇರುತ್ತೆ ಗೈಸ್. ಓಕೆ, ಇವೆರಡು ಕಂಪಲ್ಸರಿ ಪೇಪರು. ಆ್ಯಂಡ್ ಇದಾದ ನಂತರ ಪೇ ಆ್ಯಂಡ್ ಅಲೈನ್ಸ್ ನೋಡಿ. ಇದೆಲ್ಲ ಪೇ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ತಲೆಗೆಡಿಸ್ಕೋಬೇಡಿ. ಆ್ಯಂಡ್ ಅಪ್ಲಿಕೇಶನ್ ಫೀ ಬಂದಾಗ ನಿಮಗೆ 250 ಪ್ಲಸ್ 18% ಆಫ್ 250, ಆಲ್ಮೋಸ್ಟ್ ನಿಮ್ಗೆ 300 ರೂಪಾಯಿ, 270, 280 ಬರುತ್ತೆ ಗೈಸ್. ಓಕೆ, ಆ್ಯಂಡ್ ಇದಾದ ನಂತರ ಇವೆಲ್ಲ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ ಅಪ್ಲೋಡ್ ಮಾಡೋದಕ್ಕೆ ಸಲುವಾಗಿ. ಸೊ ಇದಾದ ನಂತರ ಪೇಮೆಂಟ್ ಹೇಗೆ ಮಾಡಬೇಕು ಅಂತಂದರೆ ನಿಮ್ಗೆ ನೋಡಿ, ನೇಮ್ ಆಫ್ ದಿ ಪೋಸ್ಟ್ ನಾನ್ ಎಕ್ಸಿಕ್ಯೂಟಿವ್ ರಿಕ್ರೂಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿ, ಬೆಲ್ ಅಂತ ಸೆಲೆಕ್ಟ್ ಮಾಡಿ, ಹೈದರಾಬಾದ್ ಯೂನಿಟ್ ಅಂತ ಸೆಲೆಕ್ಟ್ ಮಾಡಬೇಕು. ಆಗಲೇ ನಿಮಗೆ ಎಲಿಜಿಬಲ್ ಬರುತ್ತೆ. ಓಕೆ, ಸೊ ಇಷ್ಟು ಗೈಸ್ ನಿಮಗೆ ಕೊಡಬೇಕಾಗಿರೋಂತಹ ಮಾಹಿತಿ. ಇನ್ನು ಎಲ್ಲ ಜನರಲ್ ಇನ್ಫಾರ್ಮೇಷನ್ ಇದೆ. ಸೊ ಅದ್ರ ಬಗ್ಗೆ ತಲೆಕೆಡಿಸ್ಕೊಬೇಡಿ. ಆ್ಯಂಡ್ ಡೇಟ್ಸ್ ಬಗ್ಗೆ ಬಂದರೆ ಡೇಟ್ಸು ಸಹ ನಾವು ಒಂದು ಸ್ವಲ್ಪ ನೋಡೋಣ. ಇಂಪಾರ್ಟೆಂಟ್ ಡೇಟ್ಸ್ ನೋಡಿ. ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 11ನೇ ತಾರೀಕು 7ನೇ ತಿಂಗಳು, ಅಂದರೆ ಜುಲೈ 11ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇವತ್ತಿನ 8. ಇನ್ನೂ ನಿಮಗೆ 3-4 ದಿನ ಬಾಕಿ ಇದೆ ಗೈಸ್. ಅಪ್ಲೈ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ಅಪ್ಲೈಯಿಂಗ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಚಾನಲ್ನ, ಯಾಕಂದರೆ ಇದ್ರ ಬಗ್ಗೆ ಇನ್ನೂ ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ಆಗು ನಾನು ಆಗ್ತಾನೆ ಇರ್ತೀನಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ.